ಹಿಂದೆ ಒಂದು ಗುರುಕುಲ, ಕಾಡಿನ ಮಧ್ಯದಲ್ಲಿ ಇರುವ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಓದುತ್ತಾ ಇದ್ದ. ಸಂಸ್ಕೃತ ಪಾಠ ಮಾಡೋದಕ್ಕಿಂತ ಮುಂಚೆ ವ್ಯಾಕರಣ ಸೂತ್ರವನ್ನು ಹೇಳಿಕೊಡ್ತಾನೆ. ಪಾಣಿನಿಯ ವ್ಯಾಕರಣ ಸೂತ್ರಗಳು ಒಂದು ಹತ್ತತ್ರ 2000 ಸೂತ್ರಗಳು. ಆ ಸೂತ್ರಗಳನ್ನೆಲ್ಲ ಕಂಠಸ್ಥ ಮಾಡಬೇಕು. ಕಂಠಸ್ಥ ಮಾಡಿದ ಮೇಲೆ ಒಂದೊಂದು ಸೂತ್ರಕ್ಕೆ ಇನ್ನೊಂದು ಸೂತ್ರಕ್ಕಿರುವ ಸಂಬಂಧ ಬೆಸುಗೆ ಇರ್ತದೆ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆ ಪ್ರಕಾರವಾದ ವ್ಯಾಕರಣವನ್ನ ಕಲಿಸುವಂತಹ ಒಂದು ನಿಯಮ. ವ್ಯಾಕರಣ ಒಂದು ರೀತಿ ಗಣಿತದ ಹಾಗೆ ಇರ್ತದೆ. ಇವನಿಗೆ ತುಂಬಾ ಕಠಿಣ ಅನಿಸ್ತು. ಅವನ ಹೆಸರು ಭೋಪದೇವ ಅಂತ. ಈ ಗುರುಕುಲದಲ್ಲಿ ನನ್ನ ಹತ್ರ ಆಗಲ್ಲ, ಅದಕ್ಕೆ ಮನೆಗೆ ಹೋಗಿ ತೋಟ ಕೆಲಸ ಮಾಡ್ಕೊಂಡಿರೋದೇ ಒಳ್ಳೆಯದು ಅಂತ ಗುರುಕುಲ ಬಿಟ್ಟು ಬರ್ತಾನೆ. ರಾತ್ರಿ ಗುರುಗಳಿಗೆ ಹೇಳ್ದೇನೆ ಓಡ್ ಬರ್ತಾನೆ. ರಾತ್ರಿ ಎಲ್ಲ ನಡಿತಾನೆ. ಆಮೇಲೆ ಮಾರನೇ ದಿನ ಆಗುತ್ತದೆ, ಹಗಲು ಕೂಡ ನಡಿತಾನೆ. ಮಧ್ಯಾಹ್ನದ ಹೊತ್ತು ಬಿಸಿಲು ಝಳ ಝಳ ಅಂತ ಸುಡ್ತಾ ಇದೆ. ಅಷ್ಟೊತ್ತಿಗೆ ಬಾಯಾರಿಕೆಯಾಗಿ ನೀರು ಕುಡಿಬೇಕು ಅಂತ ಒಂದು ಬಾವಿಯ ಕಟ್ಟೆ ಪಕ್ಕದಲ್ಲಿ ಬರ್ತಾನೆ. ಬಾವಿಯ ಕಟ್ಟೆಯಲ್ಲಿ ಒಂದು ಹೆಂಗಸು ನೀರನ್ನು ಸೇದುವುದಕ್ಕೆ ಒಂದು ಕೊಡ ತಂದಿಟ್ಟಿದ್ಲು, ಮಣ್ಣಿನ ಕೊಡವನ್ನು ಇಟ್ಟಿದ್ಲು. ಆಕೆ ನೀರನ್ನು ಸೇದುವಾಗ ಇವನು ಆಕೆಯಿಂದ ನೀರನ್ನು ಕೇಳಿ ಕಡಿತಾನೆ, ನೀರು ಕುಡಿತಾನೆ. ಆಕೆ ಹೊರಟು ಹೋದ್ಮೇಲೆ ಅಲ್ಲೇ ಕೂತ್ಕೊಂಡಿರ್ತಾನೆ. ಕೂತ್ಕೊಂಡು ನೋಡ್ತಾನೆ, ಬಾವಿಯ ಕಟ್ಟೆಯ ಮೇಲೆ ಇಟ್ಟಂತಹ ಒಂದು ಕಲ್ಲು ಚಪ್ಪಡಿ, ಅಂದ್ರೆ ಗಟ್ಟಿ ಕಲ್ಲೊಂದು ಈ ಮಣ್ಣಿನ ಕೊಡ ಇಟ್ಟು ಸವಿದು ಹೋಗ್ಬಿಟ್ಟಿತ್ತು. ನಾವು ಕೂಡ ನೋಡ್ತೇವೆ, ಮಣ್ಣಿನ ಕೊಡವನ್ನು ಇಟ್ಟಂತಹ ಹಳೆಯ ಬಾವಿಯ ಚಪ್ಪಡಿ ಕಲ್ಲು ಸವಿದಿರುವ ಕಾಣುತ್ತದೆ. ತಕ್ಷಣ ಅವನಿಗೆ ಒಂದು ಜಾಗೃತ ಆಗತ್ತೆ. ಒಂದು ಮಣ್ಣಿನ ಕೊಡವನ್ನ ಕಲ್ಲಿನ ಮೇಲೆ ಇಟ್ಟು ಅದು ಸವಿಯತ್ತೆ ಅಂತ ಆದ್ರೆ, ದಡ್ಡನಾದ ನಾನು ಅಭ್ಯಾಸ ಮಾಡಿ ಯಾಕೆ ಬುದ್ಧಿವಂತನಾಗಲಿ ಸಾಧ್ಯ ಇಲ್ಲ? ಅದಕ್ಕೆ ನನ್ನ ಪ್ರಯತ್ನದ ಕೊರತೆಯೇ ಹೊರತು ಗುರುಗಳ ದೋಷ ಅಲ್ಲ ಇದು ಎಂಬುದನ್ನು ಅರ್ಥ ಮಾಡಿಕೊಂಡು ಮನೆಗೆ ಹೋಗುವುದ ಬದಲಾಗಿ ಹಿಂತಿರುಗಿ ಗುರುಕುಲಕ್ಕೆ ಹೋಗಿ ಗುರುಗಳಿಗೆ ಕ್ಷಮೆ ಕೇಳ್ತಾನೆ. ನಾನು ಮತ್ತೆ ಅಭ್ಯಾಸ ಮಾಡ್ತೇನೆ. ಗುರುಗಳು ಆಯ್ತಪ್ಪ, ಶ್ರಮ ಪಟ್ಟು ಓದು ಅಂತ ಹೇಳ್ತಾರೆ. ಹಗಲು ರಾತ್ರಿ ಎಡೆಬಿಡದೆ ನಿರಂತರ ಸತ್ಕಾರದಿಂದ ದೀರ್ಘಕಾಲದ ಅಭ್ಯಾಸದ ಫಲವಾಗಿ ಅವನು ವ್ಯಾಕರಣದಲ್ಲಿ ದೊಡ್ಡ ಪಂಡಿತನಾಗ್ತಾನೆ. ಅನೇಕ ಗ್ರಂಥಗಳನ್ನೆಲ್ಲ ಬರಿತಾನಂತ. ಅಂದ್ರೆ ಅಭ್ಯಾಸಾನುಸಾರಿಣಿ ವಿದ್ಯೆ. ಎಲ್ಲ ವಿದ್ಯೆಯು ಕೂಡ ಅಭ್ಯಾಸವನ್ನು ಆಶ್ರಯಿಸಿಕೊಂಡಿದೆ. ಆದ್ದರಿಂದ ಮನಸ್ಸನ್ನ ಒಂದು ಕಡೆಗೆ ನಿಲ್ಲಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ಅನ್ನಿಸ್ತದೆ. ಇನ್ನೊಂದು ಹೇಳ್ತಾನೆ, ವೈರಾಗ್ಯ ಎಂಬ. ಇದು ಬಹಳ ಮುಖ್ಯವಾದ ವಿಷಯ. ಎಷ್ಟೋ ಜನ ಹೇಳ್ತಾರೆ, ನಾವು ತುಂಬಾ ಅಭ್ಯಾಸ ಮಾಡ್ತೇವೆ, ಆದ್ರೂ ಮನಸ್ಸು ನಿಲ್ಲಲ್ಲ, ಯಾಕೆ ಅಂತ. ಇದಕ್ಕೆ ಕಾರಣ ಮೋರ್ ಅಟ್ಯಾಚ್ಮೆಂಟ್ಸ್. ಪ್ರಾಪಂಚಿಕವಾದಂತಹ ವಸ್ತು ಮತ್ತು ವ್ಯಕ್ತಿಗಳಲ್ಲಿ ಬಹು ಆಸಕ್ತಿ. ಅದನ್ ಬೇಕು, ಇದನ್ ಪಡಿಬೇಕು, ಹಾಗಾಗಬೇಕು, ಹೀಗ ಈ ವ್ಯಾವಹಾರಿಕವಾದ ಬುದ್ಧಿ, ಅತಿಯಾದಂತಹ ಈ ಪ್ರಾಪಂಚಿಕವಾದ ಆಸಕ್ತಿ ಯಾರಿಗಿದೆಯೋ, ಹೆಸರು ಕೀರ್ತಿಗಳ ಆಸೆ, ವಿಷಯ ಭೋಗದ ಆಸೆ, ವಿಷಯಾಸಕ್ತಿಯ ಆಸೆ ಯಾರಿಗಿದೆಯೋ ಅವರ ಮನಸ್ಸು ಚಂಚಲವಾಗಿರ್ಲಿಕ್ಕೇ ಬೇಕು. ಚಂಚಲವಾಗಿಯೇ ಇರುತ್ತೆ. ಯಾಕೆ? ಬಹಿರ್ಮುಖವಾಗಿ ಮನಸ್ಸು ಚಲಿಸೋದಕ್ಕೆ ಅವಕಾಶಗಳಿದೆ ಇಲ್ಲಿ. ರಜೋಗುಣ ಪ್ರಧಾನವಾಗಿದ್ದ ವ್ಯಕ್ತಿ ಅಂತ ಅರ್ಥ ಅವನು. ರಜೋಗುಣದ ಸ್ವಭಾವವೇ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮಕ್ರೋಧಾದಿಗಳಿಗೆ ಅವನನ್ನು ಒಳಪಡಿಸುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಷ್ಟು ಬಹಿರ್ಮುಖತೆಯನ್ನು ಹೊಂದಿದವನಿಗೆ ಧ್ಯಾನ ಸಾಧ್ಯ. ಅದಕ್ಕೆ ವೈರಾಗ್ಯವನ್ನು ತಾಳಬೇಕು. ವೈರಾಗ್ಯ ತಾಳೋದು ಅಂದ್ರೆ ನಮ್ಗೆ ಮನಸ್ಸು ಚಂಚಲವಾಗೂ ಇರ್ಲಿ, ಬೇಕಾದ್ರೆ ಸ್ವಾಮಿ ವೈರಾಗ್ಯ ನಮ್ಗೆ ಬೇಡ ಅಂತ ಹೇಳುತ್ತೆ. ಯಾಕೆಂದ್ರೆ ನನ್ನ ಪ್ರಕಾರ ವೈರಾಗ್ಯ ಅಂದ್ರೆ ಮನೆ ಬಿಟ್ಟು ಹೋಗೋದು ಅಂತ. ಕೃಷ್ಣನ ವೈರಾಗ್ಯ ಅದಲ್ಲ. ಕೃಷ್ಣನ ಪ್ರಕಾರ ವೈರಾಗ್ಯ ಅಂದ್ರೆ ಒಂದು ಶಬ್ದಕ್ಕೆ ಅರ್ಥ ಏನು? ಹೊರಗಡೆಯ ವಿಷಯ ವಸ್ತುಗಳಲ್ಲಿ ಸುಖವಿಲ್ಲ, ನೈಜವಾದ ಸುಖವಿಲ್ಲ, ಶಾಶ್ವತವಾದ ಶಾಂತಿ ಇಲ್ಲ ಎಂಬಂತಹ ಬುದ್ಧಿಯ ಸ್ಪಷ್ಟತೆ, ಅದನ್ನೇ ವಿವೇಕ ಅಂತ ಕರೀತಾರೆ.
ಆ ವಿವೇಕದಿಂದ ಹುಟ್ಟಿದಂತಹ ಒಂದು ವೈರಾಗ್ಯ. ಪ್ರಪಂಚದ ಮಧ್ಯದಲ್ಲಿ ಇದ್ದರೂ ಕೂಡ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇಷ್ಟು ದಿನಗಳ ನನ್ನ ಅನುಭವದಲ್ಲಿ ನಾನು ನೋಡಿದ್ದೇನೆ. ಅದರಿಂದ ಸುಖ, ಇದರಿಂದ ಸುಖ ಎಂಬುದಾಗಿ ಎಲ್ಲ ಕಡೆಗೆ ನಾನು ಅನುಭವಿಸಿದ್ದೇನೆ. ಎಲ್ಲಿಯೂ ನನಗೆ ನೈಜ ಸುಖ ದೊರೆತಿಲ್ಲ. ಇನ್ನೂ ಅತೃಪ್ತನಾಗಿಯೇ ಇದ್ದೇನೆ, ಇನ್ನೂ ಅಶಾಂತನಾಗಿಯೇ ಇದ್ದೇನೆ. ಆದ್ದರಿಂದ ಅದರಲ್ಲಿ ಸುಖ ಇಲ್ಲ ಎನ್ನುವುದು ನಿಶ್ಚಯವಾಗಿ ಬುದ್ಧಿ ಗೋಚರ ಆಗಬೇಕು. ಮತ್ತು ಆ ಮಾತನ್ನ ಶ್ರುತಿ ಸ್ಮೃತಿ ಮಹಾತ್ಮರು ಪದೇ ಪದೇ ಹೇಳಿದ್ದಾರೆ. ಶ್ರುತಿ ಸ್ಮೃತಿಗಳಲ್ಲಿ ವಿಷಯ ಪ್ರಪಂಚದಲ್ಲಿ ಸುಖವಿಲ್ಲ ಎಂಬ ಮಾತು ಬರುತ್ತದೆ. ವಿಷಯಾನ್ ವಿಷಮಿವ ತ್ಯಜ ಅಂತ. ವಿಷಯ ವಸ್ತುಗಳನ್ನು ವಿಷದಂತೆ ತ್ಯಜಿಸುವ ಎಂಬುದಾಗಿ ಬರ್ತದೆ. ಮಹಾತ್ಮರು ಕೂಡ ಹೇಳಿದ್ದಾರೆ ಅದರಿಂದ ಒಂದಿನಿತೂ ಸುಖವಿಲ್ಲ ಅಂತ. ಹಾಗೆ ನನ್ನ ಅನುಭವದಲ್ಲಿಯೂ ನಾನು ಕಂಡುಕೊಂಡಿದ್ದೇನೆ. ಯಾವುದೋ ಒಂದು ಪಡ್ಕೊಂಡ ಮೇಲೆ ನಾನು ಸುಖಿ ಆಗ್ತೇನೆ, ಮನೆ ಕಟ್ಟಿದ ಮೇಲೆ ಸುಖಿ ಆಗ್ತಾನೆ, ಹೆಸರು ಮಾಡಿದ ಮೇಲೆ ಸುಖಿ ಆಗ್ತಾನೆ ಅಂತ ನೋಡಿ ಆಗಿದೆ. ಅದಲ್ಲ ಏನು ಅಂದ್ರೂ ಫಲ ದುಃಖವೇ. ಹೀಗಿರುವುದರಿಂದ ಮನಸ್ಸಿಗೆ ತಿಳಿ ಹೇಳುವಂತ ಏನು, ಹೊರಗಡೆ ಪ್ರಪಂಚವನ್ನು ಆಶ್ರಯಿಸಬೇಡ. ಅಧ್ಯಾತ್ಮ ಶಾಸ್ತ್ರ ಹೇಳುವಂತಹ ನಿನ್ನ ಮೂಲ ಆನಂದ ಶಾಂತಿಯ ಸ್ರೋತ ನಿನ್ನ ಮೂಲವೇ ಆಗಿದೆ. ಆದ್ರಿಂದ ಹೇ ಮನಸ್ಸೆ, ಹೊರಗಡೆಗೆ ಸುಖವನ್ನು ಅರಿಸಬೇಡ, ನಿನ್ನ ಮೂಲಕ್ಕೆ ಹೋಗು. ಈ ರೀತಿಯಾಗಿ ಮನಸ್ಸಿಗೆ ತಿಳಿ ಹೇಳುವ ಮೂಲಕ ಅದನ್ನ ವಿಷಯ ಪ್ರಪಂಚದಿಂದ ಬಿಡಿಸಿಕೊಳ್ಳುವಂತ, ವಿಷಯ ಪ್ರಪಂಚದಿಂದ ಬಿಡಿಸಿಕೊಳ್ಳುವುದಕ್ಕೆ ಹೆಸರು ವೈರಾಗ್ಯ. ಮೂಕನಾಗಿದ್ದಾನೆ ಎನ್ನುವ ಕಾರಣಕ್ಕೆ ವಾಂಗ್ನಿರೋಧಿ ಅಂತ ಆಗೋದಿಲ್ಲಲ್ಲ. ನಪುಂಸಕನ ಎಂಬ ಕಾರಣಕ್ಕೆ ಕಾಮವನ್ನು ನಿಗ್ರಹಿಸಿದಾನೆ ಅಂತ ಆಗಲ್ಲಲ್ಲ. ವಿಷಯ ಪ್ರಪಂಚದಿಂದ ದೂರ ಹೋಗಿರುವ ಕಾರಣಕ್ಕೆ ಅವನು ವಿಷಯವನ್ನ ಗೆದ್ದಿದ್ದಾನೆ ಅಂತ ಅರ್ಥ. ವಿಷಯ ಪ್ರಪಂಚದಲ್ಲಿ ಮಧ್ಯದಲ್ಲಿ ಇದ್ದುಕೊಂಡೇ ಬುದ್ಧಿಪೂರ್ವಕವಾಗಿ ಅದರ ಮೇಲಿರ್ತಕ್ಕಂತಹ ಆಸಕ್ತಿಯನ್ನ ಕಳಚಿಕೊಳ್ಳುವುದಕ್ಕೆ ವೈರಾಗ್ಯ. ಈ ವೈರಾಗ್ಯ ಸಹಿತವಾಗಿ ಅಭ್ಯಾಸ ಇದ್ದರೆ ಮನಸ್ಸು ನಿಲ್ತದೆ. ಒಬ್ರು ಹೇಳ್ತಾ ಇದ್ರು, ಜಪಕ್ಕೆ ಕುಳಿತುಕೊಂಡಾಗ್ಲೆಲ್ಲ ನನ್ನ ಮನಸ್ಸು ಓಡುತ್ತೆ, ತುಂಬಾ ಓಡುತ್ತೆ ಅಂದ್ರೆ. ನಾನು ಸುಮ್ಮನೆ ಕೇಳಿದೆ, ನೀವು ಬಹಳ ಹಚ್ಕೊಂಡಿದ್ರಿ ಅಲ್ವಾ ಹೊರಗಡೆ, ಹೆಂಡತಿ ಮಕ್ಕಳು ತೋಟ ಮನೆ ಅಂತ ಹೇಳ್ಕೊಂಡು. ಹೌದು ಹೌದು ಹೌದು, ಬಹಳ ಹಚ್ಕೊಂಡಿದ್ದೇನೆ, ಅದಕ್ಕೆ ಓಡುತ್ತೆ ಅಂತ. ಅಂದ್ರೆ ಬೇರೆ ಕಾರಣವೇ ಇಲ್ಲ ಅಂತ ಹೇಳೋದು. ಯಾರ್ದಾದ್ರೂ ಮನಸ್ಸು ಹೊರಗೆ ಓಡ್ತಾ ಇದೆ ಅಂದ್ರೆ ಬಹಳ ಹಚ್ಕೊಂಡಿದ್ದಾನೆ ಅವನು ಪುಣ್ಯಾತ್ಮ. ಹಾಗಾದ್ರೆ ಹಚ್ಚಿಕೊಳ್ಳದೆ ಬೇಡವೋ? ಹಚ್ಚಿಕೊಳ್ಳೋಣ. ಏನು, ಭಗವಂತ ಒಬ್ಬ ಇದ್ದಾನೆ ಅನ್ನೋದು ನೆನಪಿಸ್ಕೊಂಡು ಹಚ್ಚಿಕೊಳ್ಳೋಣ. ನಮ್ಮ ಸಂಸಾರ ನಡೆಯುವುದಕ್ಕೆ ನಾವು ಮಾತ್ರ ಕಾರಣ ಅಲ್ಲ. ಸೃಷ್ಟಿಕರ್ತನಾದ ಈಶ್ವರ ಒಬ್ಬ ಇದ್ದಾನೆ, ಅವನು ನಡೆಸ್ತಾ ಇದ್ದಾನೆ. ನಾನು ಕರ್ತವ್ಯವನ್ನು ನಾನು ಎಷ್ಟು ಬೇಕೋ ಅಷ್ಟು ಮಾಡ್ತೇನೆ. ಕರ್ತವ್ಯಕ್ಕಷ್ಟೇ ಸೀಮಿತವೇ ಹೊರತು ನನ್ನಿಂದ ಅದು ನಡೀತಾ ಇಲ್ಲ ಎನ್ನುವಂತಹದ್ದು ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ತಂದುಕೊಂಡು ಮನಸ್ಸನ್ನ ಧ್ಯೇಯದ ಮೇಲೆ ನಿಲ್ಲಿಸುವ ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿಯೂ ಸ್ವಲ್ಪ ಸ್ವಲ್ಪವೇ ಮನಸ್ಸು ಶಾಂತಿಯನ್ನು ಪಡೆದುಕೊಳ್ಳುತ್ತದೆ. ಶನೈಹಿ ಉಪರಮೇತು, ಸ್ವಲ್ಪವೇ ಪ್ರಯತ್ನವನ್ನ ಮಾಡಬೇಕು. ಕುರು ಅವಧಾನಂ ಮಹದವಧಾನಂ, ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರು ಅವಧಾನಂ ಮಹದವಧಾನಂ. ಮನಸ್ಸನ್ನ ಒಂದು ಕಡೆಗೆ ನಿಲ್ಲಿಸುವ ಪ್ರಯತ್ನವನ್ನ ಬಹಳ ಎಚ್ಚರಿಕೆಯಿಂದ ನಾವು ಮಾಡಿದರೆ ಹಂತ ಹಂತವಾಗಿ ಆ ಮನಸ್ಸನ್ನ ಒಳಗಿಸಬಹುದು. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನೆ ನೀನರಸುಮನ ಕೆರಳಿದಂದು ಸಂತ ಬಿಡು ತಮ್ಮೆ ಶಿಕ್ಷಿಸು ತಮ್ಮೆ ಶಿಶುವೆಂದು ಸ್ವ ಅಂತಮಂ ತಿದ್ದು ತಿರುಮಂಕುತಿಮ್ಮ. ಬಾಹ್ಯ ಪ್ರಪಂಚದಲ್ಲಿ ಒಂದು ವಸ್ತುವನ್ನು ಪಡೆಯುವುದಕ್ಕೆ ನಾವು ಎಷ್ಟು ಪ್ರಯತ್ನವನ್ನು ಮಾಡ್ತೇವೆ, ಅಷ್ಟು ಪ್ರಯತ್ನವನ್ನು ನಾವು ಮಾಡ್ತೇವ. ಮನಸ್ಸನ್ನು ನಿಲ್ಲಿಸೋದಕ್ಕೆ, ಚಿಂತೆ ಮಾಡೋದಕ್ಕೆ ಎಷ್ಟು ಪ್ರಯತ್ನವನ್ನು ಮಾಡ್ತಿದ್ದೇವೆ, ಅಷ್ಟು ಪ್ರಯತ್ನ ಮನಸ್ಸನ್ನು ನಿಲ್ಲಿಸೋದಕ್ಕೆ ಮಾಡ್ತಿದ್ದೇವ. ಹಾಗೆ ನಾವು ಮಾಡದೇ ಇದ್ದಾಗ ಯಾರ ಮೇಲೆ ಆಕ್ಷೇಪ ಮಾಡೋದು? ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ತಮ್ಮ ನಿನ್ನ
ಅವನತಿಗೂ ನಿನ್ನ ಉನ್ನತಿಗೂ ಕಾರಣ ನೀನೆ ಎಂಬುದಾಗಿ ಹೇಳ್ತಾನೆ. ನಿನಗೆ ಬಂಧುವು ನೀನೆ, ನಿನಗೆ ಶತ್ರುವು ನೀನೆ ಅಂತ. ಇದು ಬಹಳ ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂತಹ ಮಾತು. ನನಗೆ ಯಾರೋ ಹೊರಗಡೆಗೆ ಅನುಕೂಲಕರವಾಗಿದ್ದಾರೆ ಅದರಿಂದ ಅವರು ಬಂಧು ಅಲ್ಲ. ಯಾರೋ ನನಗೆ ಪ್ರತಿಕೂಲ ಮಾಡ್ತಿದ್ದಾರೆ ಅದರಿಂದ ಅವ್ನು ನನ್ನ ಶತ್ರು ಅಲ್ಲ. ಜಹಿ ಶತ್ರುಂ ಮಹಾಬಾಹೋ ಕಾಮದೂರು ರೂಪಂ ದುರಾಸದಂ. ನೀನು ಒಳಗಡೆಯೇ ಶತ್ರು ಇದ್ದಾನೆಂಬುದಾಗಿ ಹೇಳ್ತಾನೆ. ಆದ್ದರಿಂದ ಶತ್ರುವಾಗ್ಲಿ ಮಿತ್ರವಾಗ್ಲಿ ನಮ್ಮ ಮನಸ್ಸೇ ಎಂಬುದಾಗಿ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳಿರುವ ಸಂಗತಿ. ಮನಸ್ಸು ಯಾರ ಹತೋಟಿಯಲ್ಲಿದೆಯೋ, ಯಾರ ಮನಸ್ಸು ಹತೋಟಿಯಲ್ಲಿದೆಯೋ, ತನ್ನ ನಿಯಂತ್ರಣದಲ್ಲಿದೆಯೋ, ಆ ಮನಸ್ಸು ನಮಗೆ ಉತ್ತಮವಾದ ಮಿತ್ರ. ಯಾರ ಮನಸ್ಸು ಹತೋಟಿಯಲ್ಲಿ ಇಲ್ಲವೋ ಅವನು ಮಹಾಶತ್ರು. ಆ ಮನಸ್ಸೇ ಮಹಾಶತ್ರು. ಆದ್ದರಿಂದ ಪ್ರಪಂಚವನ್ನ ಸರಿ ಮಾಡುವ ಪ್ರಯತ್ನಕ್ಕೆ ನಾವೇನ್ ತೊಡಗಿದ್ದೇವೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಮನಸ್ಸನ್ನು ಸರಿ ಮಾಡುವ ಪ್ರಯತ್ನಕ್ಕೆ ನಮ್ಮನ್ನ ತೊಡಗಿಸಿಕೊಳ್ಳಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದ್ರೆ ಎಲ್ಲರ ಯೋಚನೆ ಏನಪ್ಪಾ ಅಂದ್ರೆ ಇದು ಕಷ್ಟ ಅಲ್ಲ, ಮನಸ್ಸನ್ನ ಹತೋಟಿಗೆ ತರುವ ಪ್ರಯತ್ನ ಕಷ್ಟ ಆದ್ರಿಂದ ಸ್ವಲ್ಪ ಹೊರಗಡೆಗೆ ಸರಿ ಮಾಡುವ ಅಂತ. ಆ ವ್ಯಕ್ತಿಯನ್ನು ಅನುಕೂಲಕರವಾಗಿ ಮಾಡ್ಕೊಳ್ವಾ, ಈ ವಸ್ತುವನ್ನು ಅನುಕೂಲಕರವಾಗಿ ಮಾಡ್ಕೊಳ್ವಾ, ಇದನ್ನ ಮಾಡ್ಕೊಳ್ವಾ, ಮತ್ತೊಂದು ಮಾಡ್ಕೊಳ್ವಾ ಅಂತ ಎಷ್ಟು ಮಾಡ್ಕೊಂಡ್ರು ಕೂಡ ಮನಸ್ಸು ಸರಿ ಇಲ್ಲ ಅಂದ್ರೆ ಎಷ್ಟು ಸರಿ ಮಾಡ್ಕೊಂಡ್ರು ಪ್ರಯೋಜನ ಆಗಲ್ಲ. ಒಂದೂರಲ್ಲಿ ಒಂದು ಆಕಾಶವಾಣಿ ಆಯ್ತು, ದಿವ್ಯವಾಣಿ ಅಂತ ಹೇಳ್ತಾರಲ್ಲ. ಆಕಾಶವಾಣಿ ಹೇಳ್ತಂತೆ, ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಿನ ಬಯಕೆಗಳನ್ನ ಒಂದು ಸಣ್ಣ ಕಾಗದದಲ್ಲಿ ಬರೆದು ಇವತ್ತು ರಾತ್ರಿಯ ಒಳಗೆ ಮಧ್ಯರಾತ್ರಿ ಒಳಗೆ ನಿಮ್ಮೂರಿನ ದೇವಸ್ಥಾನದ ಒಳಗೆ ಅದನ್ನ ಹಾಕ್ಬೇಕು, ಗರ್ಭಗುಡಿ ಒಳಗೆ ಹಾಕ್ಬೇಕು. ಏನು ನಿಮ್ಗೆ ಏನೇನು ಬೇಕು ಅಂತ ಬಯಕೆಗಳನ್ನ ಅದರ ಬರಿಬೇಕು ಅಂತ ಅಶರೀರವಾಣಿ ಆಯ್ತು. ಮೊದಲನೇ ಸಲ ಆಯ್ತು, ಯಾರು ನಂಬಲಿಲ್ಲ. 2-3ನೇ ಸಲ ಆದ್ಮೇಲೆ ಜನ ನಂಬಿದ್ರು, ಊರಿನ ಜನ ಎಲ್ಲ ನಂಬಿದ್ರು. ಗಂಡ ಹೆಂಡತಿ ಎಲ್ಲ ಕೂತ್ಕೊಂಡು ಚೀಟಿ ಮಾಡಿದ್ರು, ನಮ್ಗೆ ಏನೇನ್ ಬೇಕು ಲಿಸ್ಟ್. ಸಮಯ ಹೆಚ್ಚಿರ್ಲಿಲ್ಲ, ಏನೇನು ಕತ್ಲಾಗ್ತಾ ಬಂದಿತ್ತು. ಹಾಗೂ ಹೀಗೂ ಗಡ್ಬಿಡಿಯಲ್ಲಿ ಚೀಟಿ ಬರೆದು ಪ್ರತಿಯೊಬ್ಬರು ತೆಗೆದುಕೊಂಡು ಹೋಗಿ ಆ ದೇವಸ್ಥಾನದ ಗರ್ಭಗುಡಿ ಒಳಗೆ ತಮ್ಮ ಬಯಕೆಗಳನ್ನ ಬಿಸಾಡಿದ್ರು. ಅವತ್ತು ರಾತ್ರಿ ಜೋರಾಗಿ ಮಳೆ, ಧಾರಾಕಾರವಾಗಿ ಮಳೆ ಸುರಿಯಿತು. ಎಲ್ಲರಿಗೂ ಒಳ್ಳೆ ನಿದ್ದೆ. ಬೆಳಿಗ್ಗೆ ಎದ್ದು ನೋಡಿದರೆ ಅವರು ಏನೇನು ತಮ್ಮ ಚೀಟಿಯನ್ನ ಎಲ್ಲಿ ಬರೆದಿದ್ರೋ ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಕೆಲವರು ವಾಹನವನ್ನು ಬರೆದಿದ್ರು, ಕೆಲವರು ಬಂಗಾರವನ್ನು ಬರೆದಿದ್ರು, ಕೆಲವರು ಮನೆ ಬೇಕು ಅಂತ ಬರೆದಿದ್ರು, ಮತ್ತೊಂದು ಮಗದೊಂದು ತಮಗೆ ಬೇಕಾದ ವಸ್ತುಗಳನ್ನು ಏನೇನು ಬರೆದಿದ್ರೋ ಎಲ್ಲ ಬಂದು ಬಿಟ್ಟಿತ್ತು. ಖುಷಿಯೋ ಖುಷಿ. ಅದೇ ಇಲೆಕ್ಷನ್ ಅಲ್ಲಿ ದುಡ್ಡು ಕೊಟ್ಟಾಗ ಖುಷಿ ಆಗ್ತದಲ್ಲ, ಆಮೇಲೆ ದುಡ್ಡು ಹಾಕುವ ಖುಷಿಯೋ ಖುಷಿ. ಅವ್ರಿಗೆ ಸ್ವಲ್ಪ ಹೊತ್ತಷ್ಟೇ ಖುಷಿ ಉಳಿತು. ಯಾಕೆ? ಪಕ್ಕದ ಮನೆಯವರನ್ನು ನೋಡಿದ್ರೆ ನಮಗಿಂತ ಚಲೋ ವಸ್ತುಗಳನ್ನು ಬರ್ಬಿಟ್ಟಿದ್ದಾರೆ. ನಾವು ಯಾವ ಕಂಪನಿ ಕಾರ್ ಬರ್ದಿದ್ದೇವೋ ಅದಕ್ಕಿಂತ ಒಳ್ಳೆ ಕಂಪನಿ ಕಾರ್ ಬರ್ಕೊಂಡಿದ್ದಾನೆ ಅವನು. ನಾವು 2 ತೊಲೆ ಬಂಗಾರ ಹೇಳಿದ್ರೆ ಅವನು 10 ತೊಲೆ ಬಂಗಾರ. ಹೆಂಡತಿ ಬೈಯೋದು ಗಣ್ಣಿಗೆ, ನಾನು ಬಡ್ಕೊಂಡೆ, ಅದನ್ನ ಬೇಡ ಇದನ್ನ ಬರೀರಿ ಅಂತ ನೀವು ಕೇಳಿ ನನ್ನ ಮಾತನ್ನ. ನೋಡ್ರಿ ಅವ್ರಿಗೆ ಪಕ್ಕದ ಮನೆಯವ್ರಿಗೆ ನೋಡ್ರಿ, ಅವ್ರ ಎದುರುಗಡೆ ಮನೆಯವ್ರು ನೋಡ್ರಿ, ಇವ್ರಿಗೆ ನೋಡ್ರಿ. ದುಃಖ ಇದ್ದದ್ದು ದುಃಖವಾಗಿ ಹೋಯ್ತು. ಅಷ್ಟೊತ್ತಿಗೆ ಒಬ್ಬ ಸಾಧು ಅದೇ ಮನೆಯ ಮುಂದೆ ಭವತಿ ಭಿಕ್ಷಾಂದೇಹಿ ಅಂತ ಬಂದ. ಅದೇ ಊರಿನಲ್ಲಿ ಒಂದು ಗುಡಿಸಲಲ್ಲಿ ಕುಟೀರದಲ್ಲಿ ವಾಸಿಸುವ ಸಾಧು. ಅವನ ಹತ್ರ ಏನೇನೂ ಇಲ್ಲ, ಭಿಕ್ಷೆ ಬೇಡ್ಕೊಂಡು ಹೋಗಿ ಮಲಗ್ತಿದ್ದ. ಹಸಿವೆ ಆದಾಗ ಮತ್ತೆ ಭಿಕ್ಷೆಗೆ ಬರ್ತಿದ್ದ. ಅವನಿಗೆ ಊರಿನ ಜನ ಎಲ್ಲ ಕೇಳ್ತಾರೆ, ಅಲ್ಲಪ್ಪ ನಿನ್ನೆ ಅಶರೀರವಾಣಿ ಆಗಿತ್ತಲ್ಲ, ನೀನ್ ಚೀಟಿಯಲ್ಲಿ ಏನು ಬರೆದು ಹಾಕ್ಲಿಲ್ವ ಗರ್ಭಗುಡಿಗೆ? ಅಂತ ಹೇಳ್ತಾನೆ, ಬರೆದು ಹಾಕ್ಲಿಕ್ಕೆ ನನ್ನಲ್ಲಿ ಬಯಕೆಗಳೇ ಇಲ್ಲ ಅಂತ. ಬಯಕೆಗಳನ್ನ ಪೂರ್ತಿ ಮಾಡಿಕೊಳ್ಳುವುದರಿಂದ
ನಾನು ಸುಖಿಯಾಗ್ತೇನೆ ಎನ್ನುವ ಭ್ರಮೆ ನನಗಿಲ್ಲ, ಆದ್ದರಿಂದ ಬಯಕೆಗಳಿಲ್ಲ. ನೀವೆಲ್ಲ ನೋಡಿ, ನಿಮ್ಮ ಬಯಕೆಗಳನ್ನೆಲ್ಲ ಈಡೇರಿಸಿಕೊಂಡಿದ್ದೀರಿ, ಆದ್ರೆ ಸುಖಿಯಾಗಿದ್ದೀರಾ? ಯಾಕಿಲ್ಲ? ಅದೇ ಇದೇ ಮನಸ್ಸಿನ ಸ್ವಭಾವ. ಇಷ್ಟು ಬಂದಾಗ ಮತ್ತಷ್ಟರಾಸೆ, ಅದಕ್ಕೆ ಮಿತಿಯೇ ಇಲ್ಲ ಅಂತ. ತಂಗಳುಣಿಸಾದೊಡಂ ಸಾಕೆನ್ನುವನು ಉಪವಾಸ. ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾವಳಿಕ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಅದರಿಂದ ನಮಗೆ ಇರುವಂಥದ್ದು ಒಂದೇ ದಾರಿ, ನಮ್ಮ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಂಡು ನಮ್ಮ ಮನಸ್ಸಿನ ಮೂಲದಲ್ಲಿರುವ ಆತ್ಮ ಆನಂದ, ಆತ್ಮದ ಶಾಂತಿಯನ್ನ, ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಎಂಬುದಾಗಿ ಭಗವದ್ಗೀತೆಯಲ್ಲಿ ಆತ್ಮರತಿ, ಆತ್ಮತೃಪ್ತಿ, ಆತ್ಮಸಂತುಷ್ಟಿ ಇದನ್ನ ಪಡೆಯುವುದರ ಮೂಲಕವಾಗಿ ಮನುಷ್ಯ ಬದುಕನ್ನು ಸಾರ್ಥಕವಾಗಿ ನಡೆಸಿಕೊಂಡು ಹೋಗಬಲ್ಲ. ಹಾಗಂತ ಹೊರಗಡೆ ಪ್ರಯತ್ನವನ್ನ ಮಾಡಲೇಬಾರದು ಅಂತ ಶಾಸ್ತ್ರ ಹೇಳಲ್ಲ, ಅದನ್ನ ಡಿಪೆಂಡ್ ಆಗಬೇಡಿ ಅಂತ ಹೇಳಿ. ಬಾಹ್ಯ ಪ್ರಪಂಚದ ವಸ್ತುಗಳನ್ನ, ವ್ಯಕ್ತಿಗಳನ್ನ ಸುಖಕ್ಕಾಗಿ ಆಶ್ರಯಿಸಬೇಡಿ. ಮಾಡುವ ಕರ್ತವ್ಯವನ್ನು ಮಾಡೋಣ, ಯಾವುದನ್ನು ಬಿಡುವುದು ಬೇಡ, ಆದ್ರೆ ಸುಖ ಶಾಂತಿಗಾಗಿ ಅವುಗಳನ್ನು ಆಶ್ರಯಿಸುವುದು ಬೇಡ. ಹಾಗಾದ್ರೆ ಯಾವುದನ್ನ ಆಶ್ರಯಿಸಬೇಕು? ಕುಣಿಯುವ ಮನಸ್ಸನ್ನ ಪ್ರಶಾಂತ ಮಾಡುವ ಸಾಧನೆಯನ್ನ ಆಶ್ರಯಿಸಿ ಮನಸ್ಸಿನ ಮೂಲದಲ್ಲಿರುವಂತಹ ಪರಮಾತ್ಮನನ್ನ ಪಡೆಯುವಂತಹ ಒಂದು ಪ್ರಯತ್ನ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದ್ದರೆ ಅದನ್ನೇ ಮನೋನಿಗ್ರಹ ಎಂಬುದಾಗಿ ಕರೀತಾರೆ. ಮನಸ್ಸನ್ನು ನಿಗ್ರಹ ಮಾಡೋದಂದ್ರೆ ಎಲ್ಲೂ ಓಡಬೇಡ ಮನಸ್ಸು ಅಂತ ಹೇಳುವಂಥದ್ದಲ್ಲ, ಮನಸ್ಸನ್ನ ತನ್ನ ಮೂಲಕ್ಕೆ ಹಿಂತಿರುಗಿಸುವಂಥ. ವಿಷಯೇಭ್ಯ ಪರಾವರ್ತ್ಯ ಸ್ಥಾಪನಂ ಸ್ವಸ್ವಗೋಲಕೆ ಮನಸ ಶಮ ಉಚ್ಯತೆ ಅಂತಂದ್ರೆ ಹೇಳ್ತಾರೆ ಶಂಕರಾಚಾರ್ಯ ವಿವೇಕ ಚೂಡಾಮಣಿಯಲ್ಲಿ. ಶಮ ಎಂಬ ಶಬ್ದಕ್ಕೆ, ಮನೋನಿಗ್ರಹ ಎಂಬ ಶಬ್ದಕ್ಕೆ ಅರ್ಥ ಏನು ಕೊಟ್ಟಿದ್ದಾರೆ ಅಂದ್ರೆ, ವಿಷಯೇಭ್ಯ ಪರಾವೃತ್ಯ, ಪ್ರಪಂಚದ ವಿಷಯ ವಸ್ತುಗಳಿಂದ ಮನಸ್ಸನ್ನ ಹಿಂತಿರುಗಿಸಿ, ಸ್ಥಾಪನಂ ತನ್ನ ಮೂಲಕ್ಕೆ, ಫಲಕ್ಷೇ ನಿಯತಾವಸ್ಥಾ ಮನಸಶ್ರಮ ಉಚ್ಯತೆ, ತನ್ನ ಲಕ್ಷ್ಯದಲ್ಲಿ, ತನ್ನ ಮೂಲದಲ್ಲಿ ಅದನ್ನ ನಿಲ್ಲಿಸುವಂತಹದ್ದಕ್ಕೆ ಹೆಸರು ಶಮ ಎಂಬುದಾಗಿ ಹೇಳಿದ್ದಾರೆ. ಇದರಿಂದ ಯಾವುದೋ ಒಂದು ಧ್ಯೇಯವನ್ನು ಇಟ್ಟುಕೊಂಡು ನಮ್ಮ ಮನಸ್ಸನ್ನ ಪಳಗಿಸುವ ಪ್ರಯತ್ನವನ್ನು ಮಾಡೋಣ. ಯಾಕಂದ್ರೆ ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ ಎಂಬಂಥದ್ದು ಅತ್ಯಂತ ಸತ್ಯವಾದ ವಿಷಯ ಆಗಿದೆ.